ಇವತ್ತು ಇವೆರಡರಲ್ಲಿ ಇದಾಕೊಳ್ಳೋದು ಅಂತ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ. ಸೊ ಎರಡು ತೆಗ್ದಿರ್ತೀನಿ, ಯಾವುದು ಓಕೆ ಅನ್ಸುತ್ತೆ ಅದನ್ನ ಹಾಕೋ. ಅಲ್ಲಿ ಇಟ್ಕೋ. ಓ ಇವಾಗ ರೇವನಿಗೆ ಹುಲಿಯಲ್ಲಿ ಬಂದ್ಬಿಟ್ಟಿದೆ. ಹುಲಿಯಲ್ಲು ರೇವನಿಗೆ ತೋರ್ಸು. ಮತ್ತೆ ಎಲ್ಲ ನೀಟಾಗಿ ಗರ್ಲ್ಸ್ ಎಲ್ಲ ಬಡ್ಸೋದೆಲ್ಲ ಕುಕಿಂಗ್ದು ಬಡ್ಸೋದೆಲ್ಲ ಗರ್ಲ್ಸೇ ಮಾಡ್ತಾ ಇದ್ರು. ಎಲ್ಲ ವೈಟ್ ಅಂಡ್ ಬ್ಲ್ಯಾಕ್ ಹಾಕೊಂಡು ಹುಡುಗಿ. ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶುಭ ಸುದ್ದಿ ಕನ್ನಡ ಲಾಗ್. ಏನ್ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ಎಸ್, ಇವತ್ತು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊತಾ ಇದ್ದೀನಿ ನಾನೇನೆ. ಒಂದು ಮ್ಯಾರೇಜ್ ಇದೆ, ಸಾಯಂಕಾಲ ಹೋಗೋಣ ಅಂತ ಎಲ್ಲ ರೆಡಿ ಆಗ್ತಾ ಇದೀವಿ. ಎಲ್ಲರೂ ಕೀರ್ತನ ಅಮ್ಮ ಎಲ್ಲರೂ ಇಲ್ಲೇ ಬರ್ತಾರೆ. ನಮ್ಮ ಅಕ್ಕನೂ ಬಂದಿದ್ದಾಳೆ ಆಲ್ರೆಡಿ. ಸೊ ರೆಡಿ ಆಗ್ತಾ ಇದ್ದೀನಿ. ನಾನು ಹೇರ್ನ ಸ್ಟ್ರೈಟ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮೆಲ್ಲ ಲೇಡೀಸ್ದು ಒಂದು ಪ್ರಾಬ್ಲಮ್ ಏನಂದರೆ, ರೆಡಿ ಆಗುವಾಗ ನಾವು ಎಷ್ಟೇ ಸ್ಯಾರೀಸು ಎಷ್ಟೇ ತೊಗೊಂಡಿದ್ರು ಯಾವ್ದು ಹಾಕ್ಕೊಳ್ಳಿ ಅನ್ನೋ ಕನ್ಫ್ಯೂಷನಲ್ಲಿ ಇರ್ತೀವಿ. ಸೊ ರೆಡಿ ಆಗೋ ಟೈಮಲ್ಲಿ ಅಯ್ಯೋ ಯಾವುದಿದೆ, ನಮ್ಮ ಹತ್ರ ಸೀರೆನೇ ಇಲ್ಲ, ಯಾವ್ದು ಹಾಕ್ಕೊಳ್ಳೋದು ಅಂತ ಕನ್ಫ್ಯೂಷನು. ಸೊ ನನಗೂ ಹಾಗೆ ಥರ ಅನಿಸ್ತಾ ಇರುತ್ತೆ. ನಿಮಗೂ ಆ ಥರನೇ ಅನಿಸುತ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನಿವತ್ತು 2 ಸ್ಯಾರಿನ ಅಂದ್ಕೊಂಡಿದ್ದೀನಿ ಮೈಂಡಲ್ಲಿ. ಇದನ್ನು ಹಾಕ್ಕೊಳ್ಳೋದು ಅಂತ ಕನ್ಫ್ಯೂಷನಲ್ಲಿ ಇದ್ದೀನಿ. ಇದು ಬಂದು ಪಿಂಕ್ ಅಂಡ್ ಎರಡು ಪಿಂಕೇನೆ. ಇದು ಪಿಂಕ್ ಅಂಡ್ ಸಿಲ್ವರ್ ಇದಿದೆ. ನೈಟ್ ಫಂಕ್ಷನಿಗೆ ರಿಸೆಪ್ಷನಿಗೆ ಅಲ್ವಾ ಇದು ಚೆನ್ನಾಗಿರುತ್ತೆ ಅಂತ ಇದನ್ನು ವೇರ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಕೀರ್ತನೂ ಇದೇ ಚೆನ್ನಾಗಿದೆ ಹಾಕೊಳ್ಳಿ ಆಂಟಿ ಅಂತಿದ್ದಾಳೆ. ಬಟ್ ಇದು ಬಂದು ಸಿಕ್ಕಾಪಟ್ಟೆ ಹೆವಿ ಸ್ಯಾರಿ, ಒಂದು ಸ್ವಲ್ಪ ದಪ್ಪ ಇದೆ. ನನಗೆ ಸ್ವಲ್ಪ ತಿನ್ನಾಗಿದ್ರೆ ಇಷ್ಟ ಆಗುತ್ತೆ. ಈ ದಪ್ಪ ಇರೋದ್ರಿಂದ ನಾನು ಹಾಕ್ಕೊಂಡೇ ಇಲ್ಲ, ತುಂಬ ದಿನ ಆಗಿದೆ. ಸೊ ಇದನ್ನೇ ಹಾಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಫೈನಲಿ ಯಾವ್ದು ಹಾಕೊಳ್ಳೋದು ಅಂತ ಗೊತ್ತಿಲ್ಲ. ಇದು ಚೆನ್ನಾಗಿದೆ. ಎರಡೂ ಹೆವಿ ಇರೋದ್ರಿಂದ ಗೊತ್ತಿಲ್ಲ ಯಾವ್ದು ಹಾಕೋತೀನೋ, ತೋರಿಸ್ತೀನಿ ನಿಮಗೆ. ನಾನು ಫೈನಲಿ ಇದೇ ಉಡೋಣ ಅಂತ ಇದ್ದೀನಿ. ಒಂದು ಸ್ವಲ್ಪ ಐರನ್ ಮಾಡ್ಕೊಳ್ಳೋಣ ಅಂತ, ಸಾರಿ ಪಿನ್ ಮಾಡಿ ಇಟ್ಬಿಡೋಣ ಅಂತ ಮಾಡ್ತಾ ಇದ್ದೀನಿ. ಇವಳು ಮಕ್ಕಳದೆಲ್ಲ ಸ್ವಲ್ಪ ಐರನ್ ಮಾಡ್ತಾವಳೆ ಡ್ರೆಸ್ಸು. ನಮ್ಮ ವರ್ಷಕ್ಕೆ ಮಾತ್ರ ಎಷ್ಟು ಹೇಳಿದ್ರು ಬುದ್ಧಿ ಬರ್ತಾ ಇಲ್ಲ ಅವನಿಗೆ. ದಡ್ಡನ್ ಥರ ಕುತ್ಕೊಂಡಿದ್ದಾನೆ ಫೋನ್ ನೋಡಿಕೊಂಡು. ಪಾಪ ನನ್ನ ದೊಡ್ಡವ್ರಿಗೆ ಕ್ಲಾಸಿಗೆ ಹೋಗಿದೆ, ಇವರೆಲ್ಲ ಎಂಜಾಯ್ ಮಾಡ್ತಾವ್ರೆ. ನೋಡಿ ಬರ್ತಂತೆ. ಏನು ಹೇಳ್ಬಿಟ್ರಿ, ನಾವೆಲ್ಲ ಸ್ಕೂಲ್ಗೆ ಹೋಗಿ ಕಾಲೇಜ್ಗೆ ಹೋಗಿ ಬರಲೇ ಇಲ್ಲ. ಇದೇನಪ್ಪ ಅಂದರೆ, ಸಿಲ್ಕ್ ಸ್ಯಾರಿಗಳಿಗೆಲ್ಲ ಬ್ಲೌಸ್ ಪ್ಯಾಡ್ನ ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ತುಂಬ ಜನಕ್ಕೆ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂದರಿಗೆ ಇದು ಯೂಸ್ ಆಗಲಿ ಅಂತ ತೋರಿಸ್ತಾ ಇದ್ದೀನಿ. ನಾನು ಯಾವಾಗಲೂ ಸಿಲ್ಕ್ ಸ್ಯಾರಿ ಬ್ಲೌಸ್ನ ವೇರ್ ಮಾಡುವಾಗ ಈ ಥರ ಪ್ಯಾಡ್ನ ಯೂಸ್ ಮಾಡ್ತೀನಿ. ಇದು ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲಿ, ಫ್ಯಾನ್ಸಿ ಸ್ಟೋರಲ್ಲಿ ಮತ್ತು ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಒಂದು ಸೈಡ್ ಗಮ್ ಇರುತ್ತೆ. ನಾವೆಲ್ಲಿ ಈ ಸ್ಟಿಚಿಂಗ್ ಇರುತ್ತಲ್ವಾ ಆ ಜಾಗಕ್ಕೆ ನೋಡಿ ಕರೆಕ್ಟಾಗಿ ಇದನ್ನು ಅಂಟಿಸ್ಕೊಳ್ಬೇಕು. ಒಂದು ಸೈಡ್ ಗಮ್ ಟೈಪ್ ಇರುತ್ತೆ. ಇದನ್ನು ಅಂಟಿಸ್ಕೊಳ್ಳೋದ್ರಿಂದ ನಾವು ಎಷ್ಟೇ ಸ್ವೆಟ್ ಆದ್ರೂ ಆ ಪ್ಯಾಡಲ್ಲೇ ಇರುತ್ತೆ. ಬ್ಲೌಸ್ ಒಂಚೂರು ಹಾಳಾಗೋದಿಲ್ಲ. ಇಲ್ಲ ಅಂದರೆ ಬ್ಲೌಸು ನಾವು ಬೆವ್ತಾಗ ಆ ಸ್ವೆಟ್ ಆಗ್ತಾ ಫುಲ್ಲು ಕರೆ ಥರ ಆಗೋಗುತ್ತೆ. ಸಿಲ್ಕ್ ಸ್ಯಾರಿ ಬ್ಲೌಸ್ ಎಲ್ಲ ಹಾಳಾಗೋಗ್ಬಿಡುತ್ತೆ. ಸೊ ಹಾಗಾಗಿ ಬೇರೆ ಬ್ಲೌಸ್ ಆದರೆ ವಾಶ್ ಮಾಡ್ಬೋದು, ಸಿಲ್ಕ್ ಸ್ಯಾರಿ ಬ್ಲೌಸ್ನ ವಾಶ್ ಮಾಡೋದಕ್ಕಾಗಲ್ವಲ್ಲ. ಹಂಗಾಗಿ ಇದು ಸ್ವಲ್ಪ ದಪ್ಪ ಇರೋದ್ರಿಂದ, ಸ್ಯಾರಿ ಹೆವಿ ಅನ್ಸೋದ್ರಿಂದ ಈ ಥರ ಏರ್ ಸ್ಟ್ರೈಟ್ನರಿಂದ ನಾನು ಫ್ಲೀಟ್ಸ್ ಹತ್ರ ಈ ಥರ ಮಾಡಿಸ್ಕೊಳ್ತಾ ಇದ್ದೀನಿ ಕೀರ್ತನನ ಹತ್ರ. ತುಂಬ ಒಂಥರ ಹರಡ್ಕೊಂಡಂಗೆ, ಇದು ಎಷ್ಟೇ ನೀಟಾಗಿ ನರ್ಗೆ ಮಾಡಿ ಇಟ್ರು ಹರಡ್ಕೊಂಡಂಗೆ ಆಗುತ್ತೆ. ಸೊ ಈಗ ಈ ಹೇರ್ ಸ್ಟ್ರೈಟ್ನರಲ್ಲಿ ನೀಟಾಗಿ ಮಾಡಿಸ್ಕೊಂಡ್ರೆ ನೀಟಾಗಿರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅಂತ ಫ್ಲೀಟ್ನ ಈ ಥರ ಮಾಡಿಸ್ಕೊಳ್ತಾ ಇದ್ದೀನಿ. ಅವಳು ಇನ್ನೂ ರೆಡಿ ಆಗಬೇಕು. ನನಗೆ ಫಸ್ಟ್ ಇದನ್ನು ಮಾಡಿಕೊಟ್ಬಿಡು, ಆಮೇಲೆ ನೀನು ರೆಡಿ ಆಗು ಅಂದೆ. ಹಂಗಾಗಿ ಅವಳು ಮಾಡಿಕೊಡ್ತಾ ಇದ್ದಾಳೆ. ಸೊ ಇದು ಈ ಥರ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ. ನಾವು ಎಷ್ಟೇ ಆ ಕಡೆ ಈ ಕಡೆ ಓಡಾಡಿದ್ರು ಏನು ನರ್ಗೆ ಹಾಳಾಗೋದಿಲ್ಲ. ಬಿಚ್ಚಿ ಕ್ಲೀನ್ ಮಾಡಿ ಫೋಲ್ಡ್ ಮಾಡಿ ಇಡೋ ತನಕನೂ ನೀಟಾಗಿ ಹಾಗೆ ಇರುತ್ತೆ. ಸೊ ಹಾಗಾಗಿ ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ಹೆಣ್ಣು ರೆಡಿ ಆಗ್ತಾ ಇದೆ, ಹೆಣ್ಣು ಇಲ್ಲೇ ರೆಡಿ ಆಗ್ತಾ ಇದೆ. ಧನ್ಯಾಶ್ರೀ ಅವರು ರೆಡಿ ಆಗ್ತಾ ಇದ್ದಾರೆ. ಈಗೊಂದು ಹೆಂಗಾರಾಗ್ಲಿ ಚಿನ್ನ ಹಾಕಿರು. ಹೆಂಗಾರ ರೆಡಿ ಏನಾರ ಮಾಡ್ಲಿ ಅಂತ ನಮ್ಮ ಮಾಮ ನೋಡಿ ಹೆಂಗ್ ಮಲಗಿದ್ದಾರೆ. ಮಗ ನೋಡಿ ಗಾಯ್ಸ್,
ನೋಡಿ ಗಾಯ್ಸ್ ಎಲ್ಲ ಹೆಂಗ್ ರೆಡಿ ಆಗಿದ್ದಾರೆ ನಮ್ಮ ಮನೇಲಿ. ಎಲ್ಲ ರೆಡಿ ಆಗ್ತಾರೆ. ಅದನ್ನೇ ನೋಡಿ ಧನ್ಯಶ್ರೀ ರೆಡಿಯಾಗಿ ಆಯ್ತು ಮೇಲೆ ಹಾಕೊಳ್ಳೋದು ಅವಳೆ ಬಂದು ಓ ಇವಾಗ ರೇವನಿಗೆ ಹುಲಿಯಲ್ಲಿ ಬಂದ್ಬಿಟ್ಟಿದೆ. ಹುಲಿ ಅಲ್ಲು ರೇವನಿಲ್ ತೋರ್ಸು ತೋರ್ಸಿ ಏನ್ ನೋಡಿ ಮದ್ವೆಗೆ ಹೋಗೋ ಖುಷಿನಲ್ಲಿ ಎಲ್ಲ ರೆಡಿ ಆಗ್ತಾ ಇದ್ರೆ ರೇವನ್ ಕಡ್ಲೆಪುರಿ ತಿನ್ನೋದ್ರಲ್ಲಿ ಬ್ಯುಸಿ ಆಗಿದ್ದಾನೆ. ಪಾಪೋ ಇಲ್ಲಿ ಕಡ್ಲೆಪುರಿ ತಿಂದ್ರೆ ಅಲ್ಲಿ ಊಟ ಏನ್ ಮಾಡ್ತೀಯಾ ಮದುವೆ ಮನೇಲಿ? ಫೈನಲ್ ಲುಕ್ ನಂದು ಈ ತರ ಪಿಂಕ್ ಅಂಡ್ ಸಿಲ್ವರ್ ಕಾಂಬಿನೇಷನ್ ಅಲ್ಲಿ ನೈಟ್ ಫಂಕ್ಷನ್ಗೆ ಚೆನ್ನಾಗಿ ಕಾಣುತ್ತೆ ಅಂತ ಇದನ್ನೇ ವೇರ್ ಮಾಡಿದೆ. ಸೊ ಕೀರ್ತನೂ ಆಂಟಿ ಇದೇ ಹಾಕೊಳ್ಳಿ ಅಂದ್ಲು, ಹಂಗಾಗಿ ಇದನ್ನೇ ಹಾಕೊಂಡೆ. ಫ್ಲೀಟ್ಸ್ ಎಲ್ಲ ನಾನು ಅವಾಗಲೇ ಇದರಲ್ಲಿ ಮಾಡ್ಕೊಂಡಿದ್ದಕ್ಕೆ ಸರಿ ಇತ್ತು. ಈಗ ಸ್ವಲ್ಪ ಆ ಕಡೆ ಈ ಕಡೆ ಹೋಗಿದೆ. ಓಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನೂ ಸ್ವಲ್ಪ ನೀಟಾಗಿ ಕೂರಿಸ್ಕೊಳ್ಬೇಕಾಗಿತ್ತು, ಟೈಮ್ ಇಲ್ಲ ಅಂತ ಬೈತಾ ಇದ್ರು. ಸೊ ನೀನೇ ಲೇಟು ಅಂತ ನನ್ನ ಹಸ್ಬೆಂಡ್ ಬೈದ್ರು, ಹಂಗಾಗಿ ಎಲ್ಲರೂ ಕೆಳಗಡೆ ಇದ್ದಾರೆ. ಸೊ ಇವಾಗ ಹೋಗ್ತಾ ಇದ್ದೀನಿ ನಾನು. ಅಮ್ಮನ ಹತ್ರ ಹಾ ಮದುವೆ ಇದ್ದಿದ್ದು ಆರ್.ಕೆ. ಕಲ್ಯಾಣ ಮಂಟಪ ಹಿರಿಸೇವೆ, ಅಲ್ಲಿಗೆ ನಾವು ಮ್ಯಾರೇಜಿಗೆ ಬಂದಿರೋದು. ಮತ್ತು ನನ್ನ ಹಸ್ಬೆಂಡು ಮತ್ತು ನಮ್ಮ ತಮ್ಮ ಇಬ್ಬರು ಕಾರ್ ಪಾರ್ಕಿಂಗ್ ಮಾಡಕ್ಕೆ ಹೋದ್ರು. ನಾವೆಲ್ಲರೂ ಚೌಟ್ರಿ ಒಳಗಡೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು, ಚೆನ್ನಾಗಿತ್ತು. ಮದುವೆ ಎಲ್ಲ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಇದು ಮಾಡಿದರು, ಅರೇಂಜ್ ಮಾಡಿದರು. ನಾವು ಮದುವೆ ಮನೆಗೆ ಎಂಟ್ರಿ ಆದ್ವಿ ಆ ಚೌಟ್ರಿಗೆ ಹೋಗಾದ್ಮೇಲೆ ಮೊದಲನೇ ಕೆಲಸ ಏನಪ್ಪ ಅಂದರೆ ಎಲ್ಲ ಲೇಡೀಸು ಮಾಡೋದು ಫೋಟೋ ತೊಗೊಳ್ಳೋಣ ಅಂತ. ರೆಡಿ ಆಗಿದ್ದೀವಲ್ವಾ, ಸೊ ಫೋಟೋ ತೊಗೊಳ್ಳೋಣ ಅಂತ ಅಮ್ಮ ಎಲ್ಲರೂ ರಿಲೇಟಿವ್ಸ್ನೆಲ್ಲ ಮಾತಾಡಿಸ್ತಾ ಇದ್ರು. ನಾವು ಎಲ್ಲರೂ ಬನ್ನಿ ಫೋಟೋ ತೊಗೊಳ್ಳೋಣ ಅಂತ ಹರ್ಷ, ಕೀರ್ತನ, ಹುಡುಗರು ಎಲ್ಲರ ಜೊತೆ ಫೋಟೋ ತೊಗೊಳ್ತಾ ಇದ್ದೆ. ನಾನು ರೆಡಿ ಆಗಿದ್ದೀವಲ್ಲ ಬನ್ನಿ ಅಂತ ನನ್ನ ಹಸ್ಬೆಂಡಿಗೂ ಬನ್ನಿ ಫೋಟೋ ತೊಗೊಳ್ಳೋಣ ಅಂತ ತೊಗೊಂಡ್ವಿ. ಎಲ್ಲ ಫೋಟೋ ತೊಗೊಂಡಾದ್ಮೇಲೆ ಹುಡುಗ ಹುಡುಗಿಗೆ ವಿಶ್ ಮಾಡೋಣ, ಗಿಫ್ಟ್ ಕೊಡಬೇಕಲ್ಲ, ಮದುವೆಗೆ ಬಂದಮೇಲೆ ಗಿಫ್ಟ್ ಕೊಡ್ದಲ್ಲೇ ಹೋಗೋದು ಹೆಂಗೆ ಅಂದ್ಬಿಟ್ಟು ಸೊ ಗಿಫ್ಟ್ ಕೊಟ್ಟು ವಿಶ್ ಮಾಡೋಣ ಅಂತ ನಾವು ಸ್ಟೇಜ್ ಹತ್ರ ಹೋಗ್ತಾ ಇದ್ದೀವಿ. ತುಂಬ ಕ್ರೌಡ್ ಇತ್ತು. ಸೊ ಜನ ಎಲ್ಲ ಸಿಕ್ಕಾಪಟ್ಟೆ ಜನ ಬಂದಿದ್ರು. ಅಮ್ಮ ರಿಲೇಟಿವ್ಸ್ ಮದುವೆ ಆಗಿರೋದ್ರಿಂದ ಎಲ್ಲ ಮಾತಾಡ್ಸ್ಕೊಂಡು ನಿಂತ್ಕೊಳ್ತಾ ಇದ್ರು. ನಾವು ಬನ್ನಿ 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 ಅಮ್ಮ, ನಾವು ಗಿಫ್ಟ್ ಕೊಟ್ಟು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಸ್ಟೇಜ್ ಮೇಲೆ ಹೋಗಿ ಅವರಿಗೆಲ್ಲ ವಿಶ್ ಮಾಡಿ ಹುಡುಗ ಹುಡುಗಿಗೆ ದಿಶಾಂತು ಕೀರ್ತನ ಇಬ್ಬರು ಸ್ಟೇಜ್ ಮೇಲೆ ಬರಲೇ ಇಲ್ಲ. ಬರ್ರೋ ಅಂದರೆ ಫೋಟೋ ಇಷ್ಟ ಇಲ್ಲ, ಹೋಗಿ ಅಂತ ಅವರಿಬ್ಬರು ಕೆಳಗಡೆನೇ ಇದ್ದರು. ಸರಿ ಹೋಗ್ಲಿ ಬಿಡು, ನೀವು ಹೆಂಗೋ ಕೆಳಗಡೆ ಇದ್ದೀರಲ್ಲ ವಿಡಿಯೋ ತೊಗೊಳ್ಳಿ ಅಂತ ಕೊಟ್ಟಿದ್ದೆ ಅವ್ರಿಗೆ. ಅವರಿಬ್ಬರು ತೊಗೊಳ್ತಾ ಇದ್ರು. ನಾವು ಮಾತ್ರ ಎಲ್ಲರೂ ಹೋಗಿ ಅಮ್ಮ, ಮಂಜು ಮತ್ತು ನನ್ನ ಹಸ್ಬೆಂಡು, ನಮ್ಮ ಅಕ್ಕ ಸುಧಾ ಎಲ್ಲರೂ ಹೋಗಿ ನಾವೆಲ್ಲರೂ ಅವ್ರಿಗೆ ವಿಶ್ ಮಾಡಿ ಫೋಟೋಸ್ ತೆಗೆಸ್ಕೊಂಡ್ವಿ. ಅವರಿಬ್ಬರು ಮಾತ್ರ ಅವ್ರು ಎಲ್ಲೋದ್ರೂ ಅಷ್ಟೇ ಬರಲ್ಲ, ಫೋಟೋಗೆ ಬರಲ್ಲ ಅಂತಿರ್ತಾರೆ. ಹುಡುಗ ಹುಡುಗಿ ಇಬ್ಬರು ಚೆನ್ನಾಗಿ ಕಾಣಿಸ್ತಾ ಇದ್ರು ಪೇರು. ಪವನ್ ಅಂತ ಹುಡುಗ, ಹುಡುಗಿ ಬಂದು ಅನುಷಾ ಅಂತ. ನನ್ನ ಪಕ್ಕದಲ್ಲಿ ಇದ್ದಾರಲ್ಲ ಇವರೇನೆ ನಮ್ಮ ಅಣ್ಣ ಆಗಬೇಕು. ಅವ್ರ ಮಗಂದು ಮ್ಯಾರೇಜ್ ಇದ್ದಿದ್ದು. ಸೊ ಹಾಗಾಗಿ ಹೋದ್ವಿ. ಫೋಟೋ ಎಲ್ಲ ತೆಗೆಸ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನಂದರೆ ಊಟ. ನಮ್ಮಮ್ಮ, ನಾನು, ನಮ್ಮ ಅಕ್ಕ 3 ಜನನೂ ಎಷ್ಟೊಂದು ದಿನ ಆದಮೇಲೆ ಬಂದಿದ್ದೀರಾ ಅಂತ ತುಂಬ ಜನ ಮಾತಾಡಿಸ್ತಾ ಇದ್ರು. ರಿಲೇಟಿವ್ಸ್ನೆಲ್ಲ ಮಾತಾಡ್ಸ್ಕೊಂಡು ಹೋಗೋದ್ರೊಳಗೆ ಆಗಲೇ ಇವರೆಲ್ಲರ ಮಕ್ಕಳ ಸೈನ್ಯನ ಕರ್ಕೊಂಡು ಊಟಕ್ಕೆ ಹೋಗಿದ್ರು. ಫುಡ್ ಕೋರ್ಟ್ ಥರ ಸೆಲ್ಫ್ ಅವ್ರಿಗೆ ಯಾರ್ಯಾರಿಗೆ ಏನೇನು ಬೇಕೋ ಆ ಥರ ಬಫೆ ಸಿಸ್ಟಮ್ ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ಒಂದು ವಿಡಿಯೋನ ತೊಗೊಂಡೆ ನಾನು.
ಅಮ್ಮ ನನಗೂ ಪ್ಲೇಟ್ ತೊಗೊಂಡು ಹಾಕಿಸ್ಕೊಳ್ತಾ ಇದ್ರು. ಚೆನ್ನಾಗಿತ್ತು. ವೆರೈಟೀಸ್ ಆಫ್ ಫುಡ್ನ ಆರ್ಗನೈಸ್ ಮಾಡಿದರು. ಯಾರಿಗೆ ಏನು ಬೇಕೋ ಹಾಕಿಸ್ಕೊಳ್ಳೋದು. ಮತ್ತು ಎಲ್ಲ ನೀಟಾಗಿ ಗರ್ಲ್ಸು ಎಲ್ಲ ಬಡಿಸೋದೆಲ್ಲ ಕುಕ್ಕಿಂಗ್ದು ಬಡಿಸೋದೆಲ್ಲ ಗರ್ಲ್ಸೇ ಮಾಡ್ತಾಯಿದ್ರು. ಎಲ್ಲ ವೈಟ್ ಆ್ಯಂಡ್ ಬ್ಲ್ಯಾಕ್ ಹಾಕ್ಕೊಂಡು ಹುಡುಗಿಯರೆಲ್ಲ ಚೆನ್ನಾಗಿ ಬಡಿಸ್ತಾಯಿದ್ರು. ಚೆನ್ನಾಗಿತ್ತು ಫುಡ್ಡೆಲ್ಲ. ಒಂಥರ ಡಿಫ್ರೆಂಟಾಗಿ ಅನ್ನಿಸ್ತಾ ಇತ್ತು. ತುಂಬ ಚೆನ್ನಾಗಿ ಮಾಡಿದರು. ಸ್ವೀಟ್ಸು ಮತ್ತು ತುಂಬಾ ಪಾನಿಪುರಿ, ಗೋಬಿ ಮಂಚೂರಿ, ಸ್ವೀಟ್ ಕಾರ್ನು ಏನೇನು ಬೇಕು ಎಲ್ಲರಿಗೂ ತೊಗೊಳ್ಬೋದು. ನಾವು ಹಾಕಿಸ್ಕೊಂಡು ಬಂದ್ವಿ. ಮೊದಲೆಲ್ಲ ಚಿಕ್ಕವರಿದ್ದಾಗ ಮದುವೆ ಮನೆಗೆ ಫಂಕ್ಷನಿಗೆ ಹೋದರೆ ತಿನ್ನಿಸ್ಬೇಕಾಗಿತ್ತು. ಈಗ ದೊಡ್ಡವರಾಗಿದ್ದಾರೆ. ನಮ್ಮನ್ನು ಬಿಟ್ಟೇ ಬಂದು ಅವ್ರ ಅಪ್ಪ ಮಾಮನ ಜೊತೆ ನೋಡಿ ತಿಂತಾ ಇದ್ದಾರೆ. ಯಾಕ್ರೋ ನಮ್ಮನ್ನು ಬಿಟ್ಟೇ ಬಂದಿದ್ದೀರಾ, ನಾವು ಒಳಗಡೆ ಎಲ್ಲ ಹುಡುಕ್ತಾ ಇದ್ವಿ ಅಂದರೆ ಸ್ಮೆಲ್ಲಿಗೆ ಅವರಿಗೆ ಫಸ್ಟು ಊಟ ತಿನ್ನೋಣ ಅಂತ ಅನ್ನಿಸ್ತಾ ಇತ್ತಂತೆ. ಹಂಗಾಗಿ ಬಂದ್ಬಿಟ್ಟಿದ್ರು. ಇವನೊಬ್ಬ ಚಿಕ್ಕವನು ರೇವನು. ಅವನ್ನ ಒಂದು ಚೇರ್ ಹಾಕಿ ತಟ್ಟೆಗೆಲ್ಲ ಹಾಕ್ಸ್ಕೊಟ್ಟು ಕೂರಿಸಿದ್ರು. ಅದೇ ರೇಗಿಸ್ತಾ ಇದ್ರು ಮಕ್ಕಳು. ಇನ್ನು 10 ನಿಮಿಷಕ್ಕೆ ರೇವನ್ ನೋಡಿದ್ರೆ ಅವನ ಅವಸ್ಥೆನ ಹಬ್ಬ ಎಲ್ಲ ಸುರಿಸ್ಕೊಂಡಿರ್ತಾನೆ ಮೈ ಮೇಲೆ ಅಂತ. ಅವ್ನು ಹಂಗೆ ಮಾಡ್ಕೊಳ್ಳೋದು. ತಿನ್ನುವಾಗ ಮಾತ್ರ ಎಲ್ಲ ಕಡೆ ಚೆಲ್ಕೊಂಬಿಡ್ತಾನೆ. ಸೊ ತುಂಬ ಚೆನ್ನಾಗಿತ್ತು. ಎಲ್ಲರೂ ಫ್ಯಾಮಿಲಿ ಎಲ್ಲ ಮಾತಾಡಿಕೊಂಡು ಏನೇನು ಬೇಕು. ಸುಧಂಗೆ ಪಾನಿಪುರಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವಳಿಗೆ. ಅವಳಿಗೂ ಹಾಕಿಸ್ಕೊಂಡು ತಿಂತಾ ಇದ್ಲು. ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಬಫೆ ಸಿಸ್ಟಮ್ ಅಲ್ಲ, ಯಾರಿಗೆ ಏನು ಬೇಕೋ ಹಾಕಿಸ್ಕೊಂಡೆಲ್ಲ ತಿಂತಾಯಿದ್ರು. ನಾವು ಒಂದು ಕಡೆ ಎಲ್ಲ ಚೇರ್ ಹಾಕ್ಕೊಂಡು ಕುತ್ಕೊಂಡ್ಬಿಟ್ಟಿದ್ವಿ. ಮಕ್ಕಳು ನಮ್ಮನ್ನು ಬಿಟ್ಟೋಗಿ ಮುಂಚೆನೇ ಹಾಕೊಂಡ್ಸ್ಕೊಂಡು ತಿಂತಾಯಿದ್ರು. ಪಾನಿಪುರಿ, ಗೋಬಿ ಮಂಚೂರಿ ಸಿಕ್ಕರೆ ಮುಗೀತು ಅವ್ರದ್ದು ಕತೆ. ಹೊರಗಡೆ ಸಾಮಾನ್ಯವಾಗಿ ಕೊಡಿಸಲ್ಲ ನಾನು. ಸೊ ಹಾಗಾಗಿ ಇಂಥ ಸಿಕ್ಕಿದ ಕಡೆ ಬಿಡ್ತಾರಾ? ಎಷ್ಟು ಕಂಟ್ರೋಲ್ ಮಾಡಿದ್ರು ಇರಲ್ಲ, ಹೋಗಿ ತಿಂತಾಯಿದ್ರು. ಓಕೆ ಬಿಡು ಇವತ್ತು ಒಂದು ದಿವಸ ಅಂತ ಅವ್ರ ಅಪ್ಪನೂ ಹೇಳ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ಫ್ಯಾಮಿಲಿ ಜೊತೆ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ನಾವು ಎಲ್ಲ ಮುಗಿಸ್ಕೊಂಡು ಫೈನಲಿ ಬೀಡ ಹಾಕ್ಕೊಂಡು ಮನೆ ಕಡೆ ಹೊರಟ್ವಿ. ಈ ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.